ಯು ಕ್ಯಾನ್ ಆಲ್ಸೋ ಹ್ಯಾವ್ ಫುಡ್ ಹಿಯರ್, ಬಟ್ ನಿಮ್ಮ ಫ್ಯಾಮಿಲಿ ಇರಲ್ಲ ಅಷ್ಟೇ, ನೀವು ಕುತ್ಕೊಂಡು ಊಟ ಮಾಡ್ಬೋದು. ಹಂಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ JK ಇಂಟರ್ಫೇಸ್. ಸೊ ಏನಪ್ಪ ಕೈ ಗ್ಲೌಸ್ ಹಾಕ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ನೋಡ್ಬೋದು ಬಿಸಿಲು ತುಂಬ ಇದೆ, ಬಟ್ ಸ್ಟಿಲ್ ನಾನು ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನಾವು ಜಮ್ಮು ಕಾಶ್ಮೀರದಲ್ಲಿರೋ ಶ್ರೀನಗರಲ್ಲಿದ್ದೀವಿ. ಇಲ್ಲಿ ನೋಡೋಕ್ಕೆ ಮಾತ್ರ ಬಿಸಿಲಿದೆ, ಬಟ್ ತುಂಬ ಚಳಿ ಇದೆ. ನೀವು ನಿಜವಾಗ್ಲೂ ವಿತೌಟ್ ಗ್ಲೌಸ್ ಮತ್ತು ಶೂಸ್ ಇರೋಕ್ಕೆ ಆಗಲ್ಲ, ಇಲ್ಲಿ ಅಷ್ಟು ಚಳಿ ಇದೆ. ನಮ್ದು ಇವತ್ತು ಫಸ್ಟ್ ಡೇ. ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಬೋಟ್ ಹೌಸ್ ಹತ್ರ ಇದ್ದೀವಿ, ಓಕೆನಾ. ಸೊ ಇವತ್ತು ಬೋಟ್ ಹೌಸಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡ್. ಅದು ಯಾವ ಥರ ಇರುತ್ತೆ ಅದು ಟೂರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್. ಸೊ ನೀವು ಎಂಟ್ರೆನ್ಸ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ವುಡ್ಡಲ್ಲಿ ಮಾಡಿರೋದು ಕಂಪ್ಲೀಟಾಗಿ ನೋಡಿ. ಎಂಟ್ರೆನ್ಸ್ನ ವುಡ್ಡಲ್ಲಿ ಮಾಡಿದ್ದಾರೆ. ಸೊ ನಾವು ಇಲ್ಲಿ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಆ ಕಡೆ ತಿರ್ಕೊಂಡು ನಮಗೆ ಕಂಪ್ಲೀಟ್ ವ್ಯೂ ಕಾಣುತ್ತೆ. ಇದನ್ನ ದಾಲ್ ಲೇಕ್ ಅಂತ ಹೇಳ್ತಾರೆ. ಆಮೇಲೆ ನೀವು ನೋಡ್ಬೋದು ಬೋಟಲ್ಲಿ ಜನಗಳು ಕುತ್ಕೊಂಡು ಹೋಗ್ತಾ ಇದ್ದಾರಲ್ವ, ಅದನ್ನ ಶಿಕಾರ ರೈಡ್ ಅಂತ ಹೇಳ್ತಾರೆ. ಸೊ ಈ ವಿಡಿಯೋನ ಮಾಡಿಬಿಟ್ಟು ನಾವು ಕೂಡ ಶಿಕಾರ ರೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ವೆದರ್ ತುಂಬ ಲೈಕ್ ನೋಡೋಕೆ ಬಿಸಿಲಿದೆ, ಬಟ್ ತುಂಬ ಚಳಿ ಇದೆ. ಆಮೇಲೆ ಒಂಥರ ಲೈಕ್ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಬಟ್ ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ಈವ್ನಿಂಗು ನೈಟು ಇಲ್ಲಿರೋಕ್ಕೆ ತುಂಬ ಕಷ್ಟ. ಯಾರಾದರೂ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೇಫ್ಟಿ ಮೆಜರ್ಸ್ ಎಲ್ಲ ತೊಗೊಂಡು ಬನ್ನಿ. ಸೊ ನಾನೇನು ಅಂದ್ಕೊಂಡೆ ಸ್ನೋ ಇರೋ ಕಡೆ ಮಾತ್ರ ತುಂಬ ಚಳಿ ಇರುತ್ತೆ, ಇಲ್ಲೆಲ್ಲ ನಾರ್ಮಲಾಗಿ ನಾವು ಸ್ಟೇ ಮಾಡ್ಬೋದು ಅಂತ. ಬಟ್ ಆ್ಯಕ್ಚುಲಿ ಇಲ್ಲ, ಇಲ್ಲೇ ತುಂಬ ಚಳಿ ಇದೆ. ಇನ್ನು ಸ್ನೋ ಪ್ಲೇಸಿಗೆ ಹೋದರೆ ನಂಗೆ ಗೊತ್ತಿಲ್ಲ ಹೆಂಗೆ ಸರ್ವೈವ್ ಆಗಬೇಕು ಅಂತೇಳಿ. ಸೊ ಒಂಥರ ಹೊಸ ಅಡ್ವೆಂಚರ್ ಥರ ಇದೆ. ನೋಡೋಣ ಹೆಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವಾಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ರೂಮ್ ಟೂರ್ನ ನೋಡೋಣ, ಓಕೆನಾ, ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇದು ಜನರಲ್ ಆಗಿ ಎಲ್ರಿಗೂ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವು ಎಂಟರ್ ಆದ ತಕ್ಷಣ ಹಾಲ್ನ ನೋಡ್ಬೋದು. ಇಲ್ಲಿ ಸೋಫಾಸ್ ಇದೆ, ಆಲ್ಮೋಸ್ಟ್ 20 ಮೆಂಬರ್ಸ್ ಇಲ್ಲಿ ಕುತ್ಕೋಬೋದು. ಏನಾದರೂ ಡಿಸ್ಕಷನ್ಸ್ ಇತ್ತು ಅಂತ ಹೇಳಿದ್ರೆ ಮಾಡ್ಬೋದು. ಫ್ಯಾಮಿಲಿಯವರೆಲ್ಲ ಬರ್ಬೋದು ಇಲ್ಲಿಗೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಬಂದರೆ ಕಂಪ್ಲೀಟಾಗಿ ಇಲ್ಲಿ ಸ್ಟೇ ಮಾಡಿಕೊಂಡು ಫನ್ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇದು ಕಂಪ್ಲೀಟ್ ಹಾಲ್. ಇದೇ ಥರ ಒಳಗಡೆ ಬಂದರೆ ಡೈನಿಂಗ್ ಹಾಲ್ ಇದೆ, ಓಕೆನಾ. ಸೊ ನೀವು ನೋಡ್ಬೋದು ಒಳಗಡೆ ಬಂದರೆ ಡೈನಿಂಗ್ ಹಾಲ್ ಇದೆ. ಅಗೇನ್ ಇಲ್ಲಿ ಆಲ್ಮೋಸ್ಟ್ ಒಂದು 12 to 15 ಮೆಂಬರ್ಸ್ ಕುತ್ಕೊಂಡು ಊಟ ಮಾಡೋಷ್ಟು ಡೈನಿಂಗ್ ಟೇಬಲ್ ಇದೆ. ಇಲ್ಲಿ ಫುಡ್ಡೆಲ್ಲ ಇಟ್ಕೊಂಡು ಸರ್ವ್ ಮಾಡ್ಕೊಬೋದು. ಆಮೇಲೆ ಚೇರ್ಸ್ ನೋಡ್ಬೋದು ನೀವು, ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಫ್ರಿಡ್ಜ್ ಇದೆ. ಆಮೇಲೆ ಇಲ್ಲಿ ಪ್ಲೇಟ್ಸ್, ಕಪ್ಸ್ ಮತ್ತು ಎಲ್ಲನೂ ಅರೇಂಜ್ ಮಾಡಿದ್ದಾರೆ. ನಿಮ್ಗೆ ಬೇಕಾಗಿದ್ದರೆ ನೀವು ತೊಗೊಂಡು ಊಟ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಈ ಕಂಪ್ಲೀಟ್ ಏರಿಯಾನ ನಾವು ಯುಟಿಲೈಸ್ ಮಾಡ್ಕೋಬೋದು. ಕಂಪ್ಲೀಟ್ ಲೈಕ್ ಫ್ಯಾಮಿಲಿ ಬಂದರೆ ಅಥವಾ ಫ್ರೆಂಡ್ಸ್ ಬಂದರೆ. ಇನ್ ಕೇಸ್ ನಾವೇನಾದರೂ ಲೈಕ್ ಕಪಲ್ಸ್ ಬಂದಿದ್ದೀವಿ, ಇಬ್ಬರೇ ಬಂದಿದ್ದೀವಿ ಅಂತ ಹೇಳಿದ್ರೆ ಏನು ಮಾಡ್ಬೋದು ಅಂದರೆ ಯು ಕ್ಯಾನ್ ಆಲ್ಸೋ ಹ್ಯಾವ್ ಫುಡ್ ಹಿಯರ್, ಬಟ್ ನಿಮ್ಮ ಫ್ಯಾಮಿಲಿ ಇರಲ್ಲ ಅಷ್ಟೇ, ನೀವು ಕುತ್ಕೊಂಡು ಊಟ ಮಾಡ್ಬೋದು. ಹಂಗೆ ಹಿಂಗೆ ಒಳಗಡೆ ಎಂಟರ್ ಆದರೆ ಇಲ್ಲೆಲ್ಲ ರೂಮ್ಸ್ ಇರುತ್ತೆ. ಓಕೆ, ನಾವು ಇಲ್ಲಿಂದ ಒಳಗಡೆ ಹೋಗೋದಾದರೆ ಇಲ್ಲಿ ಆಲ್ಮೋಸ್ಟ್ ಒಂದು 6 ರೂಮ್ಸ್ ಇದೆ. ಆಮೇಲೆ ನೋಡ್ಬೋದು ಎಷ್ಟು ನೀಟಾಗಿ ಆರ್ಕಿಟೆಕ್ಟ್ ಮಾಡಿದ್ದಾರೆ ಅಂತೇಳಿ. ಕಾಶ್ಮೀರ್ ಹೇಗಿತ್ತು, ಓಲ್ಡ್ ಕಾಶ್ಮೀರ್ ಅಂತ ಹೇಳ್ಬಿಟ್ಟು 3 ಫೋಟೋ ಹಾಕಿದ್ದಾರೆ. ಆಮೇಲೆ ನೀಟಾಗಿ ಆರ್ಕಿಟೆಕ್ಟ್ ಮಾಡಿದ್ದಾರೆ. ಕಂಪ್ಲೀಟಾಗಿ ನಾವು ಫೋಟೋಸ್ನ ನೋಡ್ಬೋದು ಮತ್ತು ಸೇಮ್ ಆರ್ಕಿಟೆಕ್ಟ್ನ ನೋಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಇದೆಲ್ಲ ವುಡ್ಡಲ್ಲಿ ಮಾಡಿರೋದು. ಸೊ ಇಲ್ಲಿರೋದು ಇವಾಗ ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ಒಳಗೆ ಮಾಡೋಣ. ಸೊ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬಿಟ್ಟು, ತುಂಬ ಕ್ಯೂಟ್ ಆಗಿದೆ. ಆಮೇಲೆ ಅಷ್ಟೇ ಇಲ್ಲೆಲ್ಲ ಕಂಪ್ಲೀಟಾಗಿ ವುಡನ್ ವರ್ಕ್ ಮಾಡಿದ್ದಾರೆ. ಸೊ ಇಲ್ಲೊಂದು ಬೆಡ್ ಇದೆ, ಅದು ಥರ್ಮಲ್ ಬೆಡ್ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ನಾವು ಚಾರ್ಜ್ ಮಾಡಿದ್ರೆ ಆ ಬೆಡ್ ಹೀಟ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದೆ ಅಲ್ವಾ ನಿಮಗೆ, ತುಂಬ ಚಳಿ ಇರೋದ್ರಿಂದ ಈ ಥರ ಬೆಡ್ ಫೆಸಿಲಿಟಿ ಇಲ್ಲಿ ಇಟ್ಟಿದ್ದಾರೆ. ಆಮೇಲೆ ನೋಡ್ಬೋದು ನೀವು ಬ್ಲ್ಯಾಂಕೆಟ್ಸು ಎಷ್ಟು ದಪ್ಪ ಇದೆ ಅಂತೇಳಿ. ದಪ್ಪ ಇರೋ 2 ಬ್ಲ್ಯಾಂಕೆಟ್ನ ಇಟ್ಟಿದ್ದಾರೆ. ಅಷ್ಟು ಹಾಕೊಂಡ್ರು ತುಂಬ ಚಳಿ ಆಗುತ್ತೆ, ಓಕೆನಾ. ಆಮೇಲೆ ಈ ರೂಮಲ್ಲಿ 2 ಚೇರ್ ಇದೆ, ಒಂದು ಚಿಕ್ಕ ಟೀಪಾಯ್ ಇದೆ, ಅದಾದಮೇಲೆ ಒಂದು ಸೋಫಾ ಇಟ್ಟಿದ್ದಾರೆ. ಆಮೇಲೆ ಅಲ್ಲಿ ನೋಡ್ದಂಗೆ ನೀವು ಹೀಟರ್ ಇದೆ, ಈ ಸೈಡಲ್ಲಿ ಹೀಟರ್ ಇದೆ. ಆಮೇಲೆ AC ಕೂಡ ಇದೆ. ನೆಕ್ಸ್ಟು ನಾವು ಲಗೇಜಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಅದಾದಮೇಲೆ ವಾಶ್ರೂಮ್ ಕೂಡ ತುಂಬ ಕ್ಲೀನ್ ಆಗಿದೆ. ಜನರಲಾಗಿ ನಾವೆಲ್ಲಾದರೂ ಹೋಗಿ ಸ್ಟೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವಾಶ್ರೂಮ್ ಕ್ಲೀನಾಗಿರಲ್ಲ ಅನ್ನೋದೊಂದು ಪ್ರಾಬ್ಲಮ್ ಇರುತ್ತೆ.
ಬಟ್ ಇಲ್ಲಿ ವಾಶ್ರೂಮ್ ನೀಟಾಗಿದೆ, ಕ್ಲೀನಾಗಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇವಾಗ ಕಂಪ್ಲೀಟ್ ಒಂದು ಲುಕ್ನ ತಗೊಳ್ಳಿ ರೂಮ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾವು ಶಿಕಾರ ರೈಡ್ ಹೋಗ್ತಾ ಇದೀವಿ. ಸೊ ನನ್ನ ಹಸ್ಬೆಂಡ್ ಕೂತಿದ್ದಾರೆ ಇಲ್ಲೇ ಪಕ್ಕದಲ್ಲಿ, ನೋಡ್ಬೋದು. ವಾಟರ್ ಚೆನ್ನಾಗಿದೆ, ಒಂಥರ ಫೀಲ್ ತುಂಬ ಚೆನ್ನಾಗಿದೆ. ಹಿಂಗೆ ಆನ್ ದ ವೇ ಹೋಗಬೇಕಾದ್ರೆ ಬೋಟಲ್ಲಿ ನಿಮಗೆ ಮ್ಯಾಗಿ ಸಿಗುತ್ತೆ, ಆಮೇಲೆ ಕಾಫಿ ಟೀ ಏನಾದರೂ ಬೇಕಂದರೆ ಅದು ಕೂಡ ಸಿಗುತ್ತೆ. ಕಾಶ್ಮೀರದಲ್ಲಿ ಫೇಮಸ್ ಆಗಿರೋದು ಒಂದು ಡ್ರಿಂಕ್ ಇದೆ, ಅದನ್ನು ಕಾಶ್ಮೀರಿ ಕಾವಾ ಅಂತ ಹೇಳ್ತಾರೆ. ಅದನ್ನು ಲೈಕ್ ಎಲ್ಲನೂ ಸ್ಪೈಸಸ್ ಹಾಕ್ಬಿಟ್ಟು ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿನ ಚಳಿಗೆ ಅದನ್ನು ನಾವು ಟೇಸ್ಟ್ ಮಾಡಲೇಬೇಕು ಅಂತ ಅನಿಸುತ್ತೆ. ಅದನ್ನು ಕುಡಿದ ತಕ್ಷಣ ಬಾಡಿ ಫುಲ್ ವಾರ್ಮ್ ಆಗುತ್ತೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.